ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಯಜಮಾನನೇ ನನ್ನೇಸು ರಾಜನೇ, ಯಜಮಾನನೇ ನನ್ನೇಸು ರಾಜನೇ, ಯಜಮಾನನೇ ನನ್ನೇಸು ರಾಜನೇ, ಯಜಮಾನನೇ ನನ್ನೇಸು ರಾಜನೇ. ಪ್ರಿಯರೇ, ನಮ್ಮ ಯಜಮಾನನು ಯೆಹೋವ ಯೀರೆ, ನಮ್ಮ ಯಜಮಾನನು ಯೆಹೋವ ರಾಫಾ, ನಮ್ಮ ಯಜಮಾನನು ಇಮ್ಮಾನುವೇಲ್, ಇರುವಾತನು ಬರುವಾತನು, ಅದ್ಭುತಗಳನ್ನು ಮಾಡಿಕೊಂಡು ನಿರಂತರವಾಗಿ ನಮ್ಮ ಜೊತೆ ಇರುವಾತನು. ಪ್ರಿಯರೇ, ಆತನು ಯಾಕೆ ನಮ್ಮ ಜೊತೆ ಇದ್ದು ಅದ್ಭುತಗಳನ್ನು ಮಾಡ್ತಾನೆ ಅಂದರೆ, ಇಬ್ರಿಯ 8ನೇ ಅಧ್ಯಾಯ 12 ನೀವು ನೋಡಿ, ನಾನು ಅವರ ಅನೀತಿಯ ವಿಷಯವಾಗಿ ಕರುಣೆಯುಳ್ಳವನಾಗಿದ್ದು ಅವರ ಪಾಪಗಳನ್ನು ಅಪರಾಧಗಳನ್ನು ನನ್ನ ನೆನಪಿಗೆ ಇನ್ನೆಂದಿಗೂ ತರುವುದಿಲ್ಲ ಎಂದು ಕರ್ತನು ನುಡಿಯುತ್ತಾನೆ. ಇಲ್ಲಿ ಗಮನಿಸಿ ಪ್ರಿಯರೇ, ಕರ್ತನು ಹೇಳುವಂಥ ಮಾತೇನೆಂದರೆ, ನಾನು ಅವರ ಅನೀತಿಯ ವಿಷಯ, ನೀತಿಯಲ್ಲ ಅನೀತಿಯ ವಿಷಯವಾಗಿ ಕರುಣೆ ಇರುವಂಥವನಂತೆ. ನಮ್ಮನ್ನು ಎಷ್ಟು ಪ್ರೀತಿಸ್ತಾನಲ್ಲ ದೇವರು. ಯೇಸು ನಮ್ಮ ಮೇಲೆ ಎಷ್ಟು ಕರುಣೆಯನ್ನಿಟ್ಟಿದ್ದಾನಲ್ಲ ಪ್ರಿಯರೇ. ಆ ಕರುಣೆ ನಮ್ಮ ಅಪರಾಧಗಳನ್ನು, ನಮ್ಮ ಪಾಪಗಳನ್ನು ನೆನಪಿಗೆ ತರೋದಿಲ್ಲ ಎಂಬುದಾಗಿ ಆತನ ಪ್ರೀತಿಯಾಗಿದೆ. ಬಹಳ ಸರಳವಾಗಿ ಹೇಳೋದಾದರೆ 1 ಯೋಹಾನ 1:9 ನಾವು ನೋಡ್ತೇವೆ. ಬಹಳ ಸರಳವಾಗಿ ಮಾತಾಡಿಕೊಳ್ಳೋಣ. ಅಲ್ಲಿ ದೇವರು ವಾಗ್ದಾನ ಏನಪ್ಪ ಅಂದರೆ, ದೇವರು ನನ್ನ ಎಲ್ಲ ಪಾಪಗಳನ್ನು ಕ್ಷಮಿಸಿದ್ದಾರೆ. ನನ್ನ ಎಲ್ಲ ಪಾಪಗಳು, ಈ ದೇಹದ ನಿಮಿತ್ತ ಮಾಡಿರುವಂಥ ಪಾಪಗಳು, ಜನ್ಮ ಪಾಪಗಳು, ಮೂಲತೋ ಜನ್ಮತಾಯ ಪರಂಪರೆಯಿಂದ ಪರಂಪರೆಗೆ ನಮ್ಮ ಜೆನೆಟಿಕ್ ಪ್ರಾಬ್ಲಮ್ಸ್, ಇದನ್ನು ಕರ್ತನು ಕ್ಷಮಿಸಿದ್ದಾನೆ. ಆ ಪಾಪಗಳನ್ನು ಮನ್ನಿಸಿದ್ದಾನೆ. ಅದರೊಟ್ಟಿಗೆ ಕರ್ಮ ಪಾಪಗಳು, ಅವುಗಳನ್ನೂ ಸಹ ಕರ್ತನು ಮನ್ನಿಸಿದ್ದಾನೆ. ಅದಕ್ಕೆ ನಾನು ಎಂದಿಗೂ ಸ್ವನಿಂದನೆಯ ಜೀವಿತವನ್ನು ಜೀವಿಸುವುದಿಲ್ಲ. ಪ್ರಿಯರೇ, ನಾವು ನಮ್ಮನ್ನು ನಾವು ನಿಂದಿಸಿಕೊಳ್ಳುವುದು ಬೇಡ. ನನ್ನ ಮನೆ, ನನ್ನ ಕುಟುಂಬ, ಇವುಗಳನ್ನು ದೇವರು ಉನ್ನತವಾಗಿ ಕೊಟ್ಟಿದ್ದಾನೆ. ಒಂದು ನಂಬಿಕೆ ನಮ್ಮನ್ನು ಕಾಯಬೇಕು, ಒಂದು ನಂಬಿಕೆ ನಮ್ಮನ್ನು ನಡೆಸಬೇಕು, ಒಂದು ನಂಬಿಕೆ ನಮ್ಮನ್ನು ನಿರಂತರವಾಗಿ ನಡೆಸುವಂಥದ್ದಾಗಬೇಕಾಗ್ತದೆ. ಪ್ರಿಯರೇ, ಆ ನಂಬಿಕೆ ಉನ್ನತವಾಗಿರಬೇಕಾಗ್ತದೆ, ವಿಶೇಷವಾಗಿರಬೇಕಾಗ್ತದೆ, ಆಶೀರ್ವಾದಕರವಾಗಿರಬೇಕಾಗ್ತದೆ. ಒಂದು ಹೊಸ ಬೆಳಕನ್ನು ಕೊಡಬೇಕಾಗಿರ್ತದೆ, ಒಂದು ಭರವಸೆಯನ್ನು ಕೊಡಬೇಕಾಗಿರ್ತದೆ, ಒಂದು ಬೆಳಕನ್ನು ಬೆಳಕಾಗಿ ನೋಡಬೇಕಾಗ್ತದೆ. ಆಗ ನಮ್ಮ ಜೀವಿತ ಬೆಳಗುತ್ತದೆ. ನಮ್ಮ ಜೀವಿತ ಬೆಳಗುವಾಗ ನಮ್ಮ ಹೃದಯ ಉಲ್ಲಾಸಗೊಳ್ಳುತ್ತದೆ. ನಮ್ಮ ಹೃದಯ ಉಲ್ಲಾಸಗೊಂಡಷ್ಟು ನಾವು ಅನೇಕರಿಗೆ ಮಾದರಿಯಾಗಿ ನಿಲ್ಲಬೇಕಾಗ್ತದೆ, ಅನೇಕರಿಗೆ ನಾವು ಬಲವಾಗಿ ನಿಲ್ಲಬೇಕಾಗ್ತದೆ, ಅನೇಕರಿಗೆ ಸಹಾಯ ಮಾಡುವವರಾಗಿರಬೇಕಾಗ್ತದೆ. ಹಾಗಾಗಿ ನಮ್ಮನ್ನು ದೇವರು ಅನೇಕರಿಗೆ ಒಬ್ಬ ಸಹಾಯಕನಾಗಿ ನಿಲ್ಲಿಸ್ತಾನೆ, ನಮ್ಮನ್ನು ಆಶೀರ್ವದಿಸ್ತಾನೆ, ನಮ್ಮನ್ನು ಬಲವಾಗಿ ನಡೆಸ್ತಾನೆ. ನಮ್ಮನ್ನು ಕರ್ತನು ಒಂದು ವಿಶೇಷ ಪಾತ್ರೆಯಾಗಿ ರೂಪಿಸಿದ್ದಾನೆ. ಈ ವಿಶೇಷ ಪಾತ್ರೆ ನಮ್ಮದು. ಆ ವಿಶೇಷ ಪಾತ್ರೆಯಿಂದ ಅನೇಕರು ಆಶೀರ್ವಾದಗಳನ್ನು
ಹೊಂದಿಕೊಳ್ತಾರೆ. ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ ಸ್ತೋತ್ರಪ್ಪ. ಅಪ್ಪ, ನನ್ನನ್ನು ವಿಶೇಷ ಪಾತ್ರೆಯಾಗಿ ರೂಪಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ಇದು ಈ ವಿಶೇಷ ಪಾತ್ರೆ ಅನೇಕರಿಗೆ ಮಾರ್ಗವಾಗಿ, ಬೆಳಕಾಗಿ, ದಾರಿಯಾಗಿ ನಡೆಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮ ಬೆಳಕು ಮಕ್ಕಳನ್ನು ಪಸರಿಸಲಿ ಸ್ವಾಮಿ. ನಿಮ್ಮ ಬೆಳಕಿನ ಮೂಲಕ ದೇವರೇ ಅಪ್ಪ, ಅನೇಕರು ಬೆಳಕಾಗಲಿ, ಅನೇಕರು ಉಪ್ಪಾಗಲಿ ದೇವರೇ. ಯೇಸುವಿನ ನಾಮದಲ್ಲಿ ಬೇಡಿ ಬಂದು ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ದೀವಿ ಪರಮ ತಂದೆಯೇ. ಆಮೇನ್, ಆಮೇನ್. ಹಲ್ಲೆಲೂಯಾ.